ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ನಾರದ ಸನತ್ಕುಮಾರ ಸಂವಾದದಲ್ಲಿ ರಾಮಾಯಣ ಮಹಾತ್ಮ್ಯದ ಅನುಕೀರ್ತನ ಎಂಬ ಮೊದಲನೇ ಅಧ್ಯಾಯ, 5ನೇ ಭಾಗ. ಬ್ರಹ್ಮ, ವಿಷ್ಣು, ಶಿವ ಎಂಬ ಬೇರೆ ಬೇರೆ ರೂಪಗಳನ್ನು ಧರಿಸಿ ವಿಶ್ವದ ಸೃಷ್ಟಿ, ಪಾಲನೆ, ಸಂಹಾರ ಮಾಡುವ ಆದಿದೇವ ಪರಮಾತ್ಮ ಸರ್ವೋತ್ತಮ ಶ್ರೀರಾಮಚಂದ್ರನನ್ನು ತನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಮನುಷ್ಯನು ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ. ನಾಮ ಮತ್ತು ಜಾತಿ ಮುಂತಾದ ವಿಕಲ್ಪಗಳಿಂದ ರಹಿತನು, ಕಾರ್ಯಕಾರಣಕ್ಕೆ ಅತೀತನು, ಸರ್ವೋತ್ಕೃಷ್ಟನು, ವೇದಾಂತ ಶಾಸ್ತ್ರದ ಮೂಲಕ ತಿಳಿಯಲು ಯೋಗ್ಯನು ಮತ್ತು ಸ್ವಯಂ ಪ್ರಕಾಶನೂ ಆದ ಪರಮಾತ್ಮನ ಸಾಕ್ಷಾತ್ಕಾರ ಸಮಸ್ತ ವೇದ ಹಾಗೂ ಪುರಾಣಗಳಿಂದ ಆಗುತ್ತದೆ. ಈ ರಾಮಾಯಣದ ಅಧ್ಯಯನದಿಂದಲೂ ಆಗುತ್ತದೆ. ವಿಪ್ರರೆ, ಕಾರ್ತೀಕ, ಮಾಘ ಮತ್ತು ಚೈತ್ರ ಶುಕ್ಲ ಪಕ್ಷದಲ್ಲಿ 9 ದಿನ ರಾಮಾಯಣ ಅಮೃತಮಯ ಕಥೆಯನ್ನು ಶ್ರವಣಿಸಬೇಕು. ಈ ಪ್ರಕಾರ ರಾಮಚಂದ್ರನ ಮಂಗಲಮಯ ಚರಿತ್ರೆಯನ್ನು ಶ್ರವಣಿಸುವವನು ಈ ಲೋಕ ಮತ್ತು ಪರಲೋಕದಲ್ಲಿಯೂ ಕೂಡ ತನ್ನ ಎಲ್ಲ ಉತ್ತಮ ಕಾಮನೆಗಳನ್ನು ಪಡೆದುಕೊಳ್ಳುವನು. ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ತನ್ನ 21 ತಲೆಮಾರು ಸಹಿತ ಶ್ರೀರಾಮಚಂದ್ರನ ಪರಮಧಾಮಕ್ಕೆ ಹೋಗುತ್ತಾನೆ. ಅಲ್ಲಿ ಹೋದ ಮನುಷ್ಯನಿಗೆ ಎಂದೂ ಶೋಕ ದುಃಖಗಳಿರುವುದಿಲ್ಲ. ಚೈತ್ರ, ಮಾಘ ಮತ್ತು ಕಾರ್ತೀಕ ಶುಕ್ಲ ಪಕ್ಷದಲ್ಲಿ ಪರಮ ಪುಣ್ಯಪ್ರದ ರಾಮಾಯಣ ಕಥೆಯ ನವಾಹ್ನ ಪಾರಾಯಣ ಮಾಡಬೇಕು ಹಾಗೂ 9 ದಿನಗಳವರೆಗೆ ಪ್ರಯತ್ನಪೂರ್ವಕ ಕೇಳಬೇಕು. ಶ್ರೀರಾಮಾಯಣವು ಆದಿಕಾವ್ಯವಾಗಿದೆ. ಇದು ಸ್ವರ್ಗ ಮತ್ತು ಮೋಕ್ಷವನ್ನು ಕೊಡುವಂತಹುದು. ಆದ್ದರಿಂದ ಸಮಸ್ತ ಧರ್ಮಗಳಿಂದ ರಹಿತವಾದ ಘೋರ ಕಲಿಯುಗ ಬಂದಾಗ 9 ದಿನಗಳಲ್ಲಿ ರಾಮಾಯಣದ ಅಮೃತಮಯ ಕಥೆಯನ್ನು ಶ್ರವಣಿಸಬೇಕು. ಬ್ರಾಹ್ಮಣರೇ, ಭಯಂಕರ ಕಲಿಕಾಲದಲ್ಲಿ ಶ್ರೀರಾಮನಾಮವನ್ನು ಆಶ್ರಯಿಸುವವರು ಕೃತಾರ್ಥರಾಗುತ್ತಾರೆ. ಕಲಿಯುಗವು ಅವರನ್ನು ಬಾಧಿಸುವುದಿಲ್ಲ. ಪ್ರತಿದಿನವೂ ರಾಮಾಯಣದ ಕಥೆ ನಡೆಯುವ ಮನೆಯು ತೀರ್ಥರೂಪವಾಗುತ್ತದೆ. ಅಲ್ಲಿಗೆ ಹೋಗುವುದರಿಂದ ದುಷ್ಟರ ಪಾಪಗಳೂ ಕೂಡ ನಾಶವಾಗುತ್ತವೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮೆ ಮುಂದುವರಿಯುವುದು ಮುಂದಿನ ಭಾಗದಲ್ಲಿ.